ನಿನ್ನೆ ಕೂಡ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಹಗರಣದ್ದೇ ಚರ್ಚೆ ಎಲ್ಲಿಗೆ ನಿನ್ನೆ ನಿಲ್ಲಿಸಿದ್ನೋ ಅಲ್ಲಿಂದಲೇ ಇವತ್ತು ಪ್ರಾರಂಭ. ಅಹಿಂದ ನಾಯಕ ಅಂತ ಹೇಳಿ ಕರೆಸಿಕೊಳ್ಳುವ ಸಿದ್ದರಾಮಯ್ಯ ನೇತೃತ್ವದ 2ನೇ ಅವಧಿಯ ಸರ್ಕಾರ. ಈ ಸರ್ಕಾರ ರಚನೆ ಆದಾಗಿನಿಂದ 2 ದೊಡ್ಡ ಆರೋಪ. SC STಗಳ ದುಡ್ಡನ್ನ ಗ್ಯಾರಂಟಿಗಳಿಗೆ ಬಳಕೆ. ಇವತ್ತು ನ್ಯಾಷನಲ್ ಕಮಿಷನ್ ಫಾರ್ SC ನೋಟಿಸ್ ಕೊಟ್ಟಿದೆ, 7 ದಿನದಲ್ಲಿ ಉತ್ತರ ಕೊಡಿ ಅಂತ ಹೇಳಿ. ಮತ್ತೊಂದು ಕಡೆ ST ಅದರಲ್ಲೂ ವಾಲ್ಮೀಕಿ ಸಮುದಾಯಕ್ಕೆ ಸೇರಬೇಕಾದ ಹಣ ಕಾರ್ನಲ್ಲಿ ಸಿಕ್ತು, VIP ಸೂಟ್ ಕೇಸ್ನಲ್ಲಿ ಸಿಕ್ತು. ರಿಮಾಂಡ್ ಕಾಪಿಯನ್ನು ಓದ್ತಾ ಹೋದ್ರೆ ಇಂತಿಂಥ ಜಾಗದಲ್ಲಿ ಕೂಡ ಹಣವನ್ನು ಇಡಬಹುದಾ ಅನ್ನೋ ಅನುಮಾನ. ಅಲ್ಲಿಗೆ ಹಿಂದುಳಿದವರ ನಾಯಕ ಅಂತ ಕರೆಸಿಕೊಳ್ಳುವ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ನಿಜಕ್ಕೂ ಕೂಡ ಹಿಂದುಳಿದವರ ಉದ್ಧಾರ ಆಗ್ತಾ ಇದೆಯಾ ಪ್ರಶ್ನೆ ಇದೆ. ಕೇವಲ ಇಷ್ಟು ಮಾತ್ರ ಅಲ್ಲ, SIT ತನಿಖೆ 1.5 ತಿಂಗಳ ನಂತರದಲ್ಲಿ ಶಾಸಕರನ್ನ, ಮಾಜಿ ಸಚಿವರನ್ನ ನೋಟಿಸ್ ಕೊಟ್ಟು ಕರೆಸ್ಕೊಳ್ತು. ಆದರೆ ಈ ಕ್ಷಣಕ್ಕೂ ಕೂಡ ಬಂಧನ ಇಲ್ಲ. ಇವತ್ತು ED ಎಂಟರ್ ಆಗಿದೆ, ಬಂಧನ ಆಗೇ ಬಿಡಬಹುದು ಅನ್ನೋ ರೀತಿಯ ಸಿಚುಯೇಷನ್. ಬಂಧನ ಆದ್ರೆ ಕೇವಲ ಪ್ರಕರಣ ದದ್ದಲ್ ಹಾಗೆ ನಾಗೇಂದ್ರ ಅವರಲ್ಲಿಗೆ ನಿಂತು ಬಿಡುತ್ತಾ? ಕಾಂಗ್ರೆಸ್ನಲ್ಲೇ ಇರುವ ದೊಡ್ಡ ದೊಡ್ಡ ತಲೆಗಳಲ್ಲಿ ಆತಂಕ ಪ್ರಾರಂಭ ಆಗಿದೆಯಂತೆ. ಯಾಕೆ? ಚರ್ಚೆ ಮಾಡೋಣ. ಚರ್ಚೆಯಲ್ಲಿ BJP ವಕ್ತಾರರಾದ ಸಂಕೀರ್ತ್, JDS ವಕ್ತಾರರಾದ ದೇವರಾಜ್ ಅವರು, ಕಾಂಗ್ರೆಸ್ನಿಂದ ದರ್ಶನ್ ಅವರು, ಹಾಗೆ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಆದ ವಿನಾಯಕ್ ಭಟ್ ಅವರು ನಮ್ಮ ಜೊತೆಯಲ್ಲಿ. ದರ್ಶನ್ ಸರ್, ಈಗ ಕಳೆದ 1 ವಾರದ ಹಿಂದೆ ಅನ್ಸುತ್ತೆ ಬಹುಶಃ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ, ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಇನ್ಫ್ಯಾಕ್ಟ್ ಅಹಿಂದ ಸಮಾವೇಶಕ್ಕೆ ಸಿದ್ಧತೆ, ಅಹಿಂದ ಸಮುದಾಯದ ಪರವಾಗಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋದನ್ನ ತಿಳಿಸುವ ಪ್ರಯತ್ನ ಏನಾಗ್ತಾ ಇದೆ ನೋಡಿ. ಈಗ ವಾಲ್ಮೀಕಿ ಪ್ರಕರಣದಲ್ಲಿ ನೀವು ಮಾತನಾಡ್ತಾ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ನಮ್ಮ ಸರ್ಕಾರದ ಗಮನಕ್ಕೆ ಈ ಒಂದು ವಿಚಾರ ಬಂದ ತಕ್ಷಣ ಮಂತ್ರಿಗಳು ಅವರು ಹೇಳಿರೋ ಪ್ರಕಾರ, ಮಾಧ್ಯಮಗಳಿಗೆ ನಿಮ್ಮ ಮುಂದೆ ಮಾತಾಡಿರೋ ಪ್ರಕಾರ ನನ್ನದೇನು ಪಾತ್ರ ಇಲ್ಲ, ಆದರೆ ನನ್ನಿಂದ ಸರ್ಕಾರಕ್ಕೆ ಮುಜುಗರ ಆಗಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ತತ್ಕ್ಷಣ SITಯನ್ನು ಫಾರ್ಮ್ ಮಾಡಿ ಈ ಹಗರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನುವಂಥ ತನಿಖೆ ಕೂಡ ನಡೀತಾ ಇದೆ. ಜೊತೆಗೆ ಇದು ಆರ್ಥಿಕ ವಿಚಾರ ಆಗಿರೋ ಕಾರಣ ಆ್ಯಸ್ ಯೂಶುವಲಿ ಇಟ್ ವಿಲ್ ಗೋ ಟು CBI ಇಂದನೂ ಒಂದು ಕಡೆಯಿಂದ ಎಂಕ್ವೈರಿ ನಡೀತದೆ. ಜೊತೆಗೆ ಇವತ್ತು ಇಡಿನವರು ದದ್ದಲ್ ಅವರು ಮತ್ತು ನಾಗೇಂದ್ರ ಅವರ ಮನೆಯಲ್ಲಿ ಶೋಧಗಳನ್ನ ಮಾಡ್ತಾ ಇದ್ದಾರೆ. ಸಂತೋಷ, ಕೇಂದ್ರದವರು ಬಂದಿದ್ದಾರೆ. ಆದರೆ ವಾಸ್ತವಾಂಶ ನಮ್ಮ ಕಾಂಗ್ರೆಸ್ ಒಂದು ನೈತಿಕತೆ ಇಟ್ಕೊಂಡು ಒಂದು ಹಗರಣ ಬಂದ ತಕ್ಷಣ ಅದನ್ನ ಮುಚ್ಚಾಕುವಂಥದ್ದು ಅಥವಾ ಇನ್ನು ಬೇರೆಡೆಗೆ ಸರಿಸುವಂಥ ಕೆಲಸ ಮಾಡಲಿಲ್ಲ. ಯಾಕೆಂದರೆ ನಾನು ಇದನ್ನ ಉಲ್ಲೇಖ ಮಾಡ್ತಾ ಇರ್ತಕ್ಕಂಥದ್ದು, ಹಿಂದೆಲ್ಲ ಅನೇಕ ಹಗರಣಗಳ ವಿಚಾರಗಳನ್ನ ನಾವು ನೋಡಿದ್ವಿ. ಉದಾಹರಣೆ ಸಂತೋಷ್ ಪಾಟೀಲ್ ಅವರ ಆತ್ಮಹತ್ಯೆ, ಕೋವಿಡ್ನಲ್ಲಿ ದಿಂಬಲ್ಲಿ, ಚೊಂಬಲ್ಲಿ, ಬೆಡ್ಡಲ್ಲಿ, ಮಾಸ್ಕಲ್ಲಿ, ಸ್ಯಾನಿಟೈಸರಲ್ಲಿ, ಶೆಡ್ನ ಹಾಕೋದ್ರಿಂದ ಹಿಡಿದು 10,000 ಬೆಡ್ಡಿನ ಆಸ್ಪತ್ರೆಯನ್ನು ಎಕ್ಸಿಬಿಷನ್ ಗ್ರೌಂಡಲ್ಲಿ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟು ಆ ಬೆಡ್ ಎಲ್ಲಿಗೋಯ್ತು ಏನಾಯಿತು ಗೊತ್ತಿಲ್ಲ. ನಾಗಮೋಹನ್ ದಾಸ್ ಅವರ ಒಂದು ತನಿಖಾ ತಂಡ ಇರ್ಬೋದು. ಜೊತೆಗೆ PSI ಹಗರಣ ಆಯಿತು. PSI ಹಗರಣದಲ್ಲಿ ಯಾವ ಮಂತ್ರಿ ರಾಜೀನಾಮೆ ಕೊಟ್ಟರೋ ಏನೋ ಅಂಥದ್ದು ಗೊತ್ತೇ ಇಲ್ಲ. ಆ ಉದಾಹರಣೆನೂ ನಮಗೆ ಸಿಗಲಿಲ್ಲ. ಕೋವಿಡ್ ಹಗರಣದಲ್ಲಿ ಯಾರು ರಾಜೀನಾಮೆ ಕೊಟ್ಟರು ಅಂತ ಗೊತ್ತಿಲ್ಲ. ಮೊಟ್ಟೆನಲ್ಲೂ ಹಗರಣ ಮಾಡಿದ್ರು, ಬೆಡ್ಶೀಟಲ್ಲೂ ಹಗರಣ ಮಾಡಿದ್ರು, ಸ್ವೆಟರಲ್ಲೂ, ಶಾಲಾ ಮಕ್ಕಳ ಬ್ಯಾಗ್ನಲ್ಲೂ ಹಗರಣಗಳ ಹೋರಾಟವೇ BJPನಲ್ಲಿತ್ತು. ಆದರೆ ಕಾಂಗ್ರೆಸ್ ಈ ಒಂದು ವಿಚಾರದಲ್ಲಿ ಸರ್ಕಾರ ನಿಷ್ಪಕ್ಷಪಾತವಾಗಿ ತನಿಖಾ ಸಂಸ್ಥೆಗಳ ಬಗ್ಗೆ ವಿಶ್ವಾಸ ಇದೆಯಾ ಕಾಂಗ್ರೆಸ್ ಖಂಡಿತವಾಗ್ಲೂ ಇದೆಯಾ? ಅಲ್ಲಿ ಒಂದು ಪಾಸ್ ಕೊಡಿ. ಇವತ್ತು ತನಿಖಾ ಸಂಸ್ಥೆಗಳು, ಅದರಲ್ಲೂ ED ಎಂಟರ್ ಆದ್ಮೇಲೆ ಸಿದ್ದರಾಮಯ್ಯ ಅವರ ಮಾತು ನೀವು ಹೇಳದಂಗೆ ಇತ್ತು. ಆದ್ರೆ ನಿಮ್ಮದೇ ಪಕ್ಷದ ಸನ್ಮಾನ್ಯ ಸಚಿವರಾದ ಮಧು ಬಂಗಾರಪ್ಪನವ್ರ ಮಾತು, ಇಬ್ರು ಮಾತು ಕೇಳಿಸ್ಕೊಂಡ್ಬಿಡೋಣ. BJP ಅವರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಬೇಕು. ಪ್ಲೇ ಮಾಡಿ ಸಿದ್ದರಾಮಯ್ಯನವರ ಮಾತು ಹಾಗೆ ಮಧು ಬಂಗಾರಪ್ಪನವರ ಮಾತು. ಅದು ED ಅವ್ರ ಕೆಲಸ ಅವ್ರು ಮಾಡ್ಲಿ, ನಮ್ಗೂ ನಾವು ಅದಕ್ಕೇನು ಇಂಟರ್ಫಿಯರ್ ಆಗಿಲ್ಲ. ED ಅವ್ರ ಕೆಲಸ ಅವ್ರು ಏನ್ ಮಾಡ್ತಾರೆ ಮಾಡ್ಲಿ, ಕಾನೂನು ಪ್ರಕಾರ ಮಾಡಬೇಕು. ಅವ್ರು ಏನ್ ಮಾಡ್ತಾರೆ ಮಾಡ್ಲಿ. ಸ್ವಾಭಾವಿಕವಾಗಿ ನೋಡಿದಾಗ ಇಷ್ಟು ವರ್ಷ ಅವ್ರಿಗೆ ಆ ಚಟ ಇದೆ BJP ಅವರಿಗೆ. ಸ್ವಾಭಾವಿಕವಾಗಿ ನೋಡಿದಾಗ ಇಷ್ಟು ವರ್ಷ ಅವ್ರಿಗೆ ಆ ಚಟ ಇದೆ BJP ಅವರಿಗೆ. ಅಂದ್ರೆ ತನಿಖಾ ಸಂಸ್ಥೆಗಳು ಚಟದ ಆಧಾರದ ಮೇಲೆ ನಡೀತಾ ಇದೆಯಾ ಸರ್? ಚಟ ತನಿಖಾ ಸಂಸ್ಥೆಗಳು, ED ಅಂತ ತನಿಖಾ ಸಂಸ್ಥೆಗಳು ಯಾರದ್ದೋ ಚಟದ ಆಧಾರದ ಮೇಲೆ ನಡೀತಾ ಇದೆ. ಹೇಳಿಕೆಯನ್ನು ಸಮರ್ಥಿಸ್ಕೊಳ್ಳಿಕ್ಕಾದ್ರೂ ಸಾಧ್ಯನಾ? CBI ಅಥವಾ IT ಅಥವಾ ED ಅವರ ಕಣ್ಣಿಗೆ ಈ ದೇಶದಲ್ಲಿ ಕಾಣಿಸ್ತಾ ಇರ್ತಕ್ಕಂಥವ್ರು ವಿಪಕ್ಷದವರು ಮಾತ್ರ. ಉದಾಹರಣೆ DK ಶಿವಕುಮಾರ್ ಅವ್ರ ಮೇಲೆ ಒಂದು ರಾಜಕೀಯ ತಂತ್ರವನ್ನೇ ಮಾಡಿಬಿಟ್ರು. ಅದಕ್ಕೂ ಹಿಂದೆ ಒಬ್ರು ಅಧಿಕಾರಿ, ನಿಮ್ಮದೇ ಸರ್ಕಾರ SIT ರಚನೆ ಮಾಡಬಹುದು, ದುಡ್ಡು ಇನ್ವಾಲ್ವ್ ಆಗಿರೋದ್ರಿಂದ ED ಬಂದ್ರೆ ಅದು ಚಟ.
ಆ ವಿಚಾರನ ಹೇಳ್ತಾ ಇಲ್ಲ, ಹಿಂದಿಂದೆಲ್ಲ ಘಟನೆ. ಉದಾಹರಣೆ DK ರವಿ ಅವರ ಪ್ರಕರಣ ಇರ್ಬೋದು, ಅಥವಾ ಗಣಪತಿ ಅವರ ಪ್ರಕರಣ ಇರ್ಬೋದು. ಬಿಜೆಪಿನವರು ನೀವು ಇದನ್ನ CBI ಕೊಡಬೇಕು ಅಂತ ಬಹಳ ಹೋರಾಟ ಮಾಡಿದ್ರು. ಹೌದು, ನಮ್ಮ ಪೊಲೀಸ್ನವರು ವಿಶೇಷ ತಂಡದಿಂದ ತನಿಖೆ ಆಯಿತು. ಅದಾಗಿ ಇವರ ಒತ್ತಡಕ್ಕೆ ಮಾಡಿದ್ದು, ಅದನ್ನ CBI ಕೊಟ್ವಿ. CBI ಕೊಟ್ಟಾಗ ಏನು ರಿಪೋರ್ಟ್ ಬಂತು? ನಮ್ಮ SIT ಏನು ರಿಪೋರ್ಟ್ ಕೊಟ್ಟಿತ್ತು, ಆಸ್ ಯೂಶುವಲ್ ದ ಸೇಮ್ ರಿಪೋರ್ಟ್ ಬಂದಿರ್ತಕ್ಕಂಥದ್ದು. ಸೊ ಜೊತೆಗೆ ನಾವು ಇಲ್ಲಿಂದ ನೋಡ್ತಾ ಬರೋ ಪ್ರಕಾರ ಆಯ್ತು, ಅಜಿತ್ ಪವಾರ್ ಅವ್ರ ಪ್ರಕರಣ ಏನು? ಬಿಜೆಪಿಗೆ ಹೋದ ತಕ್ಷಣ ಅವರು ವಾಷಿಂಗ್ ಪೌಡರ್ ನಿರ್ಮಾಣ. ಈ ಪ್ರಕರಣದಲ್ಲಿ ಹೇಳಿ, ಚಟ್ಟಕ್ಕೆ ಬಿಜೆಪಿ ಅವರು ಉತ್ತರ ಕೊಡಬೇಕು. ಸಂಕೀರ್ತ ಅವರೇ, ನಿಮ್ಮ ಚಟ್ಟಕ್ಕೆ ಇಡಿ ಇಲಾಖೆ ವರ್ಕ್ ಮಾಡ್ತಿದ್ಯಂತೆ, ಬಿಜೆಪಿ ಪಕ್ಷದ ಚಟ್ಟಕ್ಕೆ. ನೋಡಿ, ತಾನ್ ಕಳ್ಳ ಪರರ ನಂಬ ಅಂತ ಒಂದು ಗಾದೆ ಇದೆ. ಕಾಂಗ್ರೆಸ್ ಅವ್ರಿಗೆ ಏನಾಗ್ಬಿಟ್ಟಿದೆ, ಈ ರೀತಿ ಒಂದು ಅವರ ಅವಧಿಯಲ್ಲಿ ಸುಮಾರಷ್ಟು ಘಟನೆಗಳು ನಡೆದಿದ್ದು. ಸುಪ್ರೀಂ ಕೋರ್ಟ್ ಒಂದು ಅಬ್ಸರ್ವೇಷನ್ ಅನ್ನು ಮಾಡುತ್ತೆ 2011 ಅಥವಾ 12 CBI ಈಸ್ ಎ ಕೇಜ್ಡ್ ಪ್ಯಾರೆಟ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಅಂತ. ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಆಗಿರೋ ಅಬ್ಸರ್ವೇಷನ್, ತೆಗೆದು ನೋಡ್ಬೋದು, ದಾಖಲೆ ನಾವು ಗೂಗಲ್ ಮಾಡಿದ್ರು ಸಿಗುತ್ತೆ. ಸೊ ಯಾರ ಬಗ್ಗೆ ಮಾತಾಡ್ತೀರ ಅಂತ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಮಾತಾಡೋಣ. ನಾನು ಅದ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡಕ್ಕೆ ಹೋಗೋದಿಲ್ಲ. ಆದರೆ ಎರಡನೇ ವಿಷಯ, ಇಲ್ಲಿ ಇವತ್ತಿನ ನಿನ್ನೆ ರಿಲೀಸ್ ಆದಂಥ ಆಡಿಯೋ ತಾವು ಗಮನಿಸೋದಾದ್ರೆ, ಒಟ್ಟು ಕ್ರೊನಾಲಜಿ ಆಫ್ ಇವೆಂಟ್ಸನ್ನು ತಾವು ನೋಡೋದಾದ್ರೆ, ಇಲ್ಲಿ ಏನಾಗ್ತಿದೆ ಅಂದರೆ, ವಾಲ್ಮೀಕಿ ಹಗರಣ, ದಲಿತರಿಗೆ ಮೀಸಲಿರಬೇಕಾಗಿರುವಂಥ ಹಣ ದುರ್ಬಳಕೆಯಾಗಿ ಯಾವೊಂದೋ ಲ್ಯಾಂಬೋರ್ಗಿನಿ ಕಾರ್ ಆಗುತ್ತೆ, ಹವಾಲಾಗಿ ಯಾರ್ದೋ ಈ ಸೂಟ್ ಕೇಸಲ್ಲಿ ದುಡ್ಡು ಸಿಗುತ್ತೆ. ಒಬ್ಬ ವ್ಯಕ್ತಿ, ಒಬ್ಬ ದಲಿತ ಹೋಗಿ 1 ಲಕ್ಷ ರೂಪಾಯಿ ಸಹಾಯಧನ ಬೇಕು, ಪ್ರೋತ್ಸಾಹಧನ ಬೇಕು ಅಂತ ಅರ್ಜಿ ಹಾಕಿದ್ರೆ ಚಪ್ಪಲಿ ಸೌಸ್ಬಿಡ್ತಾರೆ ಅಂತ. ಇಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡಿತಾ ಇದ್ದಾರೆ. ಇವರಿಗೆ ಲಜ್ಗೆಡ್ತನ, ಮಾನಗೆಡ್ತನ ಸ್ವಲ್ಪನೇ ಇರಬೇಕಿತ್ತು. ನಮ್ಮ ಕಾಂಗ್ರೆಸ್ನ ವಕ್ತಾರರು ಹೇಳಿದ್ರು, ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ, ಹಾಗಾಗಿ ರಾಜೀನಾಮೆ ಕೊಟ್ಟರು ಅಂತ. ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಸ್ವಾಮಿ, ತಾವು SIT ಮಾಡಿದ್ರಿ, ಯಾಕೆ SITಗೆ ದಮ್ಮಿಲ್ವಾ? ಸುಮೋಟೋ ಕೇಸು ನಾಗೇಂದ್ರ ಅವ್ರ ಮೇಲೂ ಹಾಕ್ಬೇಕಿತ್ತು, ಬಸವರಾಜ್ ದದ್ದಲ್ ಮೇಲೂ ಹಾಕ್ಬೇಕಿತ್ತು. ಇವ್ರಿಗೆ ನೋಡಿ ಏನಾಗ್ಬಿಟ್ಟಿದೆ, ಅವ್ರಿಗೊಂಥರ ತವ್ರ ಮನೆ ಆಗ್ಬಿಟ್ಟಿದೆ. ದದ್ದಲ್ ಅವ್ರಿಗಾಗಲಿ ನಾಗೇಂದ್ರ ಅವ್ರಿಗಾಗಲಿ 1.5 ತಿಂಗಳಾದ್ಮೇಲೆ ನೋಟಿಸ್ ಕೊಟ್ಟರೆ ಎಲ್ಲ ನಮ್ಮವರೇ, ನಮ್ಮದೇ ಸರ್ಕಾರ, ನಮ್ಮ ಮೂಗಿನ ಅಡಿಯಲ್ಲೇ ಇರುವಂಥ ಎಲ್ಲ ವ್ಯವಸ್ಥೆ, ನಾವೇನು ಬೇಕಾದ್ರೂ ಮಾಡ್ಬೋದು ಅಂತ. ಇಲ್ಲಿ ನೀವು ಒಂದು ಅಂಶವನ್ನು ಗಮನಿಸಬೇಕು. ಇಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನಿನ್ನೆ ಆಡಿಯೋ ತಾವು ನೋಡೋದಾದರೆ, ಬ್ಯಾಂಕ್ ಅಧಿಕಾರಿಗಳನ್ನ ಸಿಗಿಸ್ಬೇಕು ಅಂತ ಹೋಗ್ತಿದ್ದಾರೆ ವಿನಃ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮೇಲೆ, ಅದರ ಅಧ್ಯಕ್ಷರ ಮೇಲೆ, ಸಚಿವರ ಮೇಲೆ ಯಾವುದೇ FIR ಇಲ್ಲ. ಸರ್ಕಾರಕ್ಕೆ ದಮ್ಮೇ ಇಲ್ಲ ಅವ್ರ ಮೇಲೆ ಹಾಕಕ್ಕೆ. ನೀವು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಿದ್ದೀರಾ ಅನ್ನೋದು ಬಿಟ್ಟರೆ ಇದ್ರ ಬಗ್ಗೆ ಇನ್ನೇನು. 1.5 ತಿಂಗಳಾದ್ಮೇಲೆ ಎಲ್ಲ ಸಾಕ್ಷ್ಯ ಷಡ್ಯಂತ್ರದಿಂದ ನೀವು ಮಾಡಿಬಿಟ್ಟು CBI ಕೊಟ್ಟರೆ, ED ಕೊಟ್ಟರೆ, ನೀವು ಏನು ಅದನ್ನೇನು ದೊಡ್ಡ ಸಾಧನೆ ಅನ್ನೋ ಥರ ಹೇಳ್ತಿರಲ್ಲ. ಈಗ ED ಏನಕ್ಕೆ ಬಂದಿದೆ ಅನ್ನೋದಕ್ಕೆ ಬಹುಶಃ ಅವ್ರು ಯಾರೋ ಸಚಿವರು ಮಾತಾಡಿದ್ರೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಅವ್ರಿಗೆ ಜ್ಞಾನನೇ ಇಲ್ಲ ಅನ್ಸುತ್ತೆ. ನಾನು ಅದ್ರ ಬಗ್ಗೆ ಮಾತಾಡೋಕೆ ಹೋಗೋದಿಲ್ಲ. ಅವ್ರು ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಆದರೆ ಇಲ್ಲಿ ಈ ಷಡ್ಯಂತ್ರಕ್ಕೆ ಬಲಿಯಾಗ್ತಿರುವಂಥದ್ದು ನಮ್ಮ ರಾಜ್ಯದ ತೆರಿಗೆದಾರರು ಯಾರಿದ್ದಾರೆ, ಅವರು ಕಟ್ಟಿದಂಥ ತೆರಿಗೆಯಿಂದ ದಲಿತರಿಗೆ ಏನು ಮೀಸಲಿತ್ತು, ಅವ್ರಿಗೆ ಇದನ್ನ ಷಡ್ಯಂತ್ರ ಮಾಡಿ ಮೋಸ ಮಾಡ್ತಿದ್ದಾರೆ ಕಾಂಗ್ರೆಸ್. ನೀವು ಪಾಪ ಷಡ್ಯಂತ್ರ ಅಂತೀರಿ. DK ಶಿವಕುಮಾರ್ ಅವರು ಇವತ್ತು ಸಮರ್ಥಿಸ್ಕೊಂಡ್ರು. ನಿನ್ನೆ ಆಯ್ತು, ಇವತ್ತು ED ಬಂದ್ರು ಕೂಡ ಸಮರ್ಥಿಸ್ಕೊಂಡು ಮಾತನಾಡ್ತಿದ್ದಾರೆ. ಇಲ್ಲ, ನಾವು ಮಾತಾಡ್ಬಿಟ್ಟಿದೀವಿ, ಆಂತರಿಕವಾಗೆಲ್ಲ ಸಮೀಕ್ಷೆ ಮಾಡ್ಬಿಟ್ಟಿದೀವಿ, ನಾವು ಕರೆದು ಮಾತಾಡಿಸ್ಬಿಟ್ಟಿದೀವಿ. ಎಲ್ಲರೂ ಕೂಡ ಹೇಳ್ತಿದ್ದಾರೆ ನಮ್ದೇನು ತಪ್ಪಿಲ್ಲ, ಶಾಸಕರದ್ದು ತಪ್ಪಿಲ್ಲ, ಮಾಜಿ ಸಚಿವರದ್ದು ತಪ್ಪಿಲ್ಲ. ಕೇಳಿಸ್ಕೊಳ್ಳಿ DK ಶಿವಕುಮಾರ್ ಅವ್ರ ಮಾತು. ಇದಕ್ಕೆ ಕೌಂಟರ್ ಆಬ್ವಿಯಸ್ಲಿ ವಿರೋಧ ಪಕ್ಷದಿಂದ ಅಶೋಕ್ ಅವ್ರು ಕೊಟ್ಟಿದ್ದಾರೆ. ಇಬ್ಬರ ಮಾತು ಒಂದ್ಸತಿ ಕೇಳಿಸ್ಕೊಳ್ಳಿ. ನೋಡಿ, ನಮ್ಮ ಸರ್ಕಾರ ಈಗಾಗಲೇ SIT ರಚನೆ ಮಾಡಿದೆ, ಅವರಿಬ್ಬರಿಗೂ ನೋಟಿಸ್ ಕೊಟ್ಟಿದೆ. ನಾವು ಇಂಟರ್ನಲ್ ಆಗಿ ಎಲ್ಲ ಚೆಕ್ ಮಾಡಿದ್ದೀವಿ. ಆಫೀಸರ್ಸು ಮಿಸ್ಯೂಸ್ ಮಾಡೋದ್ರಲ್ಲಿ ಯಾವ ಥರದ ಅನುಮಾನನೂ ಇಲ್ಲ. ಇದು ಆಗಬಾರ್ದಾಗಿತ್ತು. ಹಿಂದೆ ಕೆಲವು ಕೇಸು BJP ಗೌರ್ಮೆಂಟಲ್ಲೂ ಇದೇ ರೀತಿ ಆಗಿದೆ. ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ಇಲ್ಲಾಂದರೆ ಸುಮ್ಮನೆ ಅವರು ರೈಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇವೆಲ್ಲ ಮಾಹಿತಿ ತೊಗೊಂಡು ಮಾಡಿರ್ತಾರೆ ಅವರು. ಸೊ ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳು ಪದೇ ಹೇಳ್ತಾ ಇದ್ದಾರೆ, ನಮ್ಮ ಮಂತ್ರಿ ಭಾಗಿಲ್ಲ ಅಂದರೆ ಯಾಕೆ ರಾಜೀನಾಮೆ ಕೊಡಿಸ್ತೀರಿ? ಯಾಕರಪ್ಪ ರಾಜೀನಾಮೆ ಕೊಡಿಸ್ತೀರಿ? ಇದುವರೆಗೂ ಒಂದು ನೋಟಿಸ್ ಕೊಟ್ಟಿದ್ದೀರಾ, ಅರೆಸ್ಟ್ ಮಾಡಿದ್ದೀರಾ? ಮೊನ್ನೆ ವಿಧಾನಸಭೆ ಅಧಿವೇಶನ ಕಡಿತೈತೆ ಅಂತ ನೋಟಿಸ್ ಕೊಟ್ರಿ. ವಿಧಾನಸಭೆ ಇರಲಿಲ್ಲ ಅಂದರೆ ನೋಟಿಸು ಕೊಡ್ತಾ ಇಲ್ಲ. ಅವ್ರನ್ನ ಏನು ಬಂಧಿಸೂ ಇಲ್ಲ, ಅವರ ಚಾರ್ಜ್ ಶೀಟಲ್ಲಿ ಅವ್ರ ಹೆಸರೂ ಇಲ್ಲ. ಸರ್